ಈ ಗೆಣಸು ನೋಡಿದಾಗೆಲ್ಲ ನನಗೆ ನಮ್ಮ ಟೀಚರ್ಸೇ ನೆನಪಾಗ್ತಾರ್ರಿ. ಯಾಕೆ ಅಂತ ಮುಂದಕ್ಕೆ ತಿಳಿಸ್ತೀನಿ. ಮೊದಲಿಗೆ ಈ ಗೆಣಸಲ್ಲಿರುವಂಥ ಬೆನಿಫಿಟ್ಸ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇದರಲ್ಲಿ ಫೈಬರ್ ಜಾಸ್ತಿ ಇದೆ, ಇದರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಮತ್ತೆ ತುಂಬ ಹೊತ್ತಿಗೆ ನಮ್ಮ ಹೊಟ್ಟೆನ ಫುಲ್ ಆಗಿ ಇಟ್ಕೊಳುತ್ತೆ. ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಅಂತಲ್ಲ, ನಿಮ್ಮ ಕಣ್ಣಿಗೆ ಈ ಗೆಣಸು ಬಿದ್ದರೆ ನಿಮ್ಮ ಮನೆ ಹತ್ರನ ಸೇಲ್ ಮಾಡ್ತಾ ಇದ್ರೆ ಟ್ರೈ ಮಾಡಿ ನೋಡಿ. ಈ ಸೀಸನಲ್ಲಿ ಮಾತ್ರ ಈ ಗೆಣಸುಗಳು ಸಿಗೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬಾನೇ ಇಷ್ಟ ರೀ. ಈಗ ಮ್ಯಾಟ್ರಿಗೆ ಬರೋಣ. ನನಗೆ ಯಾಕೆ ನಮ್ಮ ಟೀಚರ್ಸ್ ನೆನಪಾಗ್ತಾರೆ ಅಂದ್ರೆ, ಇದು ನಾನು ಸ್ಕೂಲ್ ಟೈಮಲ್ಲಿ ಡೈಲಿ ತಿಂತಾ ಇದ್ದೆ. ಈ ಸೀಸನಲ್ಲಿ ನಾವು ಸ್ಕೂಲ್ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ತಳ್ಳೋ ಗಾಡಿಲಿ ಇದನ್ನೆಲ್ಲ ಸೇಲ್ ಮಾಡೋರು. ಇದು ಹಣ್ಣುಗಳೆಲ್ಲ ಅದನ್ನೆಲ್ಲ ನಾವು ತಿಂದ್ರೆ ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ಬೈಯೋರು, ಯಾಕಂದ್ರೆ ಅದ್ರ ಮೇಲೆ ನೊಣಗಳೆಲ್ಲ ಕೂರುತ್ತೆ ಅಂತ. ನೊಣಗಳು ಎಲ್ಲಿ ಕೂರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಅದ್ರ ಮೇಲೆ ಕೂತು ನಾವು ತಿನ್ನೋಂಥ ಆಹಾರದ ಮೇಲೆಲ್ಲ ಕೂರುತ್ತೆ. ಇದರಿಂದ ನಮಗೆ ಯಾವ್ದಾದ್ರು ರೋಗಗಳು ಬರ್ಬೋದು ಅಂತ ಟೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋರು. ಅದಾದ್ಮೇಲೆ ತುಂಬಾ ತಳ್ಳೋ ಗಾಡಿಯವ್ರು ಏನ್ ಮಾಡಿದ್ರು, ಒಂದು ಗ್ಲಾಸ್ ಬಾಕ್ಸ್ ತರ ಮಾಡಿ ಅದ್ರ ಒಳಗಡೆ ಹಣ್ಣುಗಳನ್ನ ಇಡೋದಕ್ಕೆ ಶುರು ಮಾಡಿದ್ರು. ಅದ್ರೊಳಗಡೆ ಇರೋದನ್ನ ಈಸ್ಕೊಂತೀನಿ ಅಂತೆಲ್ಲ ಟೀಚರ್ಸ್ ಹೇಳೋರು. ಈ ರೀತಿನೇ ನಮ್ಮ ಒಂದು ಚೈಲ್ಡ್ಹುಡ್ ಸ್ನಾಕ್ಸ್ ಇದ್ದಿದ್ದು. ಆಲ್ಮೋಸ್ಟ್ ಒಂದು 60 to 70% ಹಣ್ಣುಗಳು, ಈ ಗೆಣಸುಗಳು ಈ ರೀತಿನೇ ತಿನ್ಕೊಂಡ್ ಬೆಳೆದವ್ರು ನಾವೆಲ್ಲ. ಒಂದು 30% ಎಲ್ಲೋ ಈ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಈ ಬರ್ಪಿಗಳೆಲ್ಲ ತಿಂತಾ ಇದ್ವಿ. ಈ ರೀತಿ ಬೆಳೆದ್ ಬಂದವ್ರು ನಾವೇ ಒಂದು ಅಡಲ್ಟ್ ಏಜ್ ಬಂದ್ಮೇಲೆ ಈ ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಇದಕ್ಕೆಲ್ಲದಕ್ಕೂ ಅಡಿಕ್ಟ್ ಆಗ್ಬಿಟ್ವಿ. ಯಾಕಂದ್ರೆ ಆ ಟೈಮಲ್ಲಿ ಅದೆಲ್ಲ ಬರೋದಕ್ಕೆ ಶುರು ಆಯ್ತು. ಒಂದು ಅಡಲ್ಟ್ ಏಜ್ ಅಲ್ಲಿ ತಿನ್ನೋದಕ್ಕೆ ಶುರು ಮಾಡಿದ್ ನಮ್ಮಿಂದಾನೆ ಈಗ ಜಂಕ್ ಫುಡ್ ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಈಗಿರೋ ಸಣ್ಣ ಮಕ್ಕಳಿಗೆಲ್ಲ ಸಣ್ಣ ವಯಸ್ಸಿಂದಾನೆ ಆಕ್ಸೆಸ್ ಇದೆ. ಚಾಕ್ಲೇಟ್ಸು, ಬಿಸ್ಕೆಟ್ಸು, ತುಂಬಾ ಕ್ರೀಮ್ ಬಿಸ್ಕೆಟ್ಸ್ ನಾನು ಹೇಳ್ತಾ ಇರೋದು. ಈಗಿನ ಮಕ್ಕಳಿಗೆ ಈ ಗೆಣಸು ಹಣ್ಣುಗಳೆಲ್ಲ ಕೊಡೋದಕ್ಕೆ ಹೋದ್ರೆ ತುಂಬಾ ಜನ ತಿನ್ನೋದೇ ಇಲ್ಲ. ನಮ್ಮ ಅಕ್ಕನ ಮಕ್ಕಳುಗಳಿಗೆಲ್ಲ ಇದೆಲ್ಲ ಕೊಡಕ್ಕೆ ಹೋದ್ರೆ ಮಕ್ಕಳಿಗೆ ಎಸ್ದು ಬಿಡ್ತಾರೇನೋ. ಅವ್ರಿಗೆ ಅದೇ ಈ ಬಿಸ್ಕೆಟ್ಸು, ಚಿಪ್ಸ್ ಎಲ್ಲ ಕೊಟ್ರೆ 10 ಪ್ಯಾಕೆಟ್ ಬೇಕಾದ್ರೂ ಖಾಲಿ ಮಾಡ್ತಾರೆ. ಸೊ ನಾನೇನ್ ಕೇಳ್ಕೊಂತೀನಿ ಅಂದ್ರೆ, ನೀವ್ ಯಾರಾದ್ರೂ ಪೇರೆಂಟ್ಸ್ ಆಗಿದ್ರೆ, ಟೀಚರ್ಸ್ ಆಗಿದ್ರೆ, ಈ ಜಂಕ್ ಫುಡ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೀರಾ, ಇದೆಲ್ಲ ತಿಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಮಕ್ಕಳಿಗೆ ಅನ್ನೋದನ್ನ ತಿಳಿಸಿ. ಯಾಕಂದ್ರೆ ನಮ್ಗೆ ಸಣ್ಣ ವಯಸ್ಸಲ್ಲಿ ಈ ನೊಣಗಳು ಕೂತಿರೋದೆಲ್ಲ ತಿನ್ಬಾರ್ದು ಅಂತ ಎಕ್ಸ್ಪ್ಲೇನ್ ಮಾಡೋರು ನಮ್ಮ ಟೀಚರ್ಸ್. ಅದೇ ರೀತಿ ಈಗಿರೋ ಮಕ್ಕಳಿಗೆ ಈ ಜಂಕ್ ಫುಡ್ ಬಗ್ಗೆ ಅವೇರ್ನೆಸ್ ಇದೆಯಾ? ತಿಂದ್ರೆ ಫ್ಯಾಟಿ ಲಿವರ್ಸ್ ಬರುತ್ತೆ, ಹಾರ್ಟ್ ಡಿಸೀಸಸ್ ಬರುತ್ತೆ, ಮತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಈ ಶುಗರ್ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಪೇರೆಂಟ್ಸ್ ಆಗಿರ್ಬೋದು, ತುಂಬಾ ಜನ ಟೀಚರ್ಸ್ ಇರ್ಬೋದು ಈ ವಿಡಿಯೋಸ್ ನೋಡೋರು. ಸೊ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ಗೆಣಸನ್ನ ನೀವು ತಿಂದಿದ್ದೀರಾ, ಇದ್ರ ಹೆಸರೇನು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಬಾಯ್.